ನೋಡಿ ಮಳೆ ಎಷ್ಟು ಜೋರಾಗಿ ಬರ್ತೈತೆ. ತೆಂಗಿನ ಮರನೇ ಮುರಿದೋದಂಗೆ ಗಾಳಿ ಬರ್ತೈತೆ. ಹಿಂಗೆ ಗಾಳಿ ಬೀಸ್ತೈತೆ ಮಳೆ ಹುಯ್ಬೇಕಾದ್ರೆ. ಬಾಕಿ ಟೈಮಲ್ಲಿ ಈ ಥರ ಗಾಳಿನೇ ಬರೋಲ್ಲ. ನೋಡಿ ಹೆಂಗೆ ಹುಯ್ತೈತೆ ಮಳೆ. ನಮ್ಮ ತುಮಕೂರಲ್ಲಿ ಹುಯ್ತಾ ಇರೋದು ನಮ್ಮ ಮನೆ ಹತ್ರ. ನೋಡಿ ಯಪ್ಪ ಆಚೆ ಕಡೆ ನಿಂತ್ಕೊಳಕ್ಕಾಗ್ತಿಲ್ಲ, ಎಷ್ಟು ಚೆನ್ನಾಗಿ ಮಳೆ ಹುಯ್ತೈತೆ. ನೋಡ್ತಾ ನಿಂತಿದ್ದೀನಿ. ಎಲ್ಲ ಮರಗಳು ಎಲ್ಲ ತೆಂಗಿನ ಮರ ಅಂತೂ ಬಿದ್ದೇ ಹೋಗ್ತವೇನೋ ಅನ್ನೋ ಥರ ಹುಯ್ತೈತೆ ಮಳೆ. ಎಷ್ಟು ಜೋರಾಗಿ ಹುಯ್ತೈತೆ. ಆಕಾಶ ಇದೇ ಕಾಣಿಸ್ತಿಲ್ಲ, ಅಷ್ಟು ಜೋರಾಗಿ ಹುಯ್ತೈತೆ ಗಾಳಿ ಮಳೆ. ಜೋರು ಮಳೆ. ನಿಮ್ಮ ಕಡೆ ಎಲ್ಲ ಹೆಂಗೆ ಹುಯ್ತೈತಾ ಮಳೆ? ನೋಡಿ ನಮ್ಮ ತುಮಕೂರಲ್ಲಿ ಹೆಂಗೆ ಹುಯ್ತೈತೆ ಮನೆ ಹತ್ರ. ಮಳೆ ಹುಯ್ಬೇಕಾದ್ರೆ ಮಾತ್ರ ಗಾಳಿ ಬೀಸುತ್ತೆ, ಬಾಕಿ ಟೈಮು ಗಾಳಿನೇ ಬರೋಲ್ಲ. ಎಷ್ಟು ಜೋರಾಗಿ ಹುಯ್ತೈತೆ. ಇಷ್ಟು ಚೆನ್ನಾಗಿ ಮಳೆ ಹುಯ್ತಲ್ಲ ಸಾಕಪ್ಪ. ಸೆಕೆ ಸ್ವಲ್ಪ ಕಮ್ಮಿ ಆಗ್ತೈತೆ ನೋಡೋಣ ಇಲ್ಲಿಂದ ಆಚ್ಕನ. ಸಖತ್ತು ಮಳೆ ಹುಯ್ತೈತೆ ಇವತ್ತು, ಎಲ್ಲ ಕಡೆಗೂ ಮಳೆ ಇವತ್ತು. ಎಷ್ಟು ಮರಗಳು ಬಿದ್ದೋಗ್ಯಾವ ಗೊತ್ತಿಲ್ಲ, ಈ ಗಾಳಿಗೆ. ಎಷ್ಟು ಗಾಳಿ ಜೋರಾಗಿ ಬೀಸ್ತೈತೆ. ಅಂದರೆ ಇಂಥ ಟೈಮಲ್ಲಿ ಏನೋ ಮರಗಳ ಅಡೆನೂ ನಿಂತ್ಕೋಬಾರ್ದು, ಆಮೇಲೆ ಆಚೆನೂ ಇರಬಾರ್ದು. ಅದು ಸಿಡ್ಲು ಗುಡುಗ್ತೈತೆ. ಸಿಡ್ಲು ಎಲ್ಲಿ ಹೊಡೆದು ಬಿಡುತ್ತೋ ಅಂತ ಭಯ ಆಗ್ತೈತೆ. ಅಂದರೆ ಸಖತ್ತು ಜೋರು ಮಳೆ ಅಲ್ವಾ. ಮರದಡೆನೂ ನಿಂತ್ಕೋಬಾರ್ದು ಇಂಥ ಮಳೆ ಬರೋ ಟೈಮಲ್ಲಿ. ಮರದಡೆ ನಿಂತ್ಕೊಳ್ಳೇಬಾರ್ದು, ದೂರ ನಿಂತ್ಕೊಂಡಿರ್ಬೇಕು. ಮರದಡೆ ನಿಂತ್ಕೊಂಡ್ರೆ ಭಯ. ಅದರಲ್ಲೂ ತೆಂಗಿನ ಮರ ಅಂದರೆ ಸ್ವಲ್ಪ ಭಯ. ಕಾಯಿ ಪೈಯಲ್ಲಿ ಮಟ್ಟೆಲ್ಲ ತಲೆ ಮೇಲೆ ಬಿದ್ದುಬಿಡುತ್ತೋ ಅಂತ. ನೋಡಿ ಎಷ್ಟು ರೋಡಲ್ಲಿ ಹಿಂಗೆ ಗಾಳಿ. ನಾನು ನಿಂತ್ಕೊಂಡು ವೀಡಿಯೋ ಮಾಡ್ತಾಯಿದ್ದೀನಿ. ಯಾರೆಲ್ಲ ನನ್ನ ವೀಡಿಯೋ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮೂರಲ್ಲೂ ಇದೇ ಥರ ಮಳೆ ಬರ್ತಾಯಿತ್ತಾ ಕಮೆಂಟ್ ಮಾಡಿ. ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ನಿಮ್ಮೂರಲ್ಲಿ ಇದೇ ಥರ ಮಳೆ ಬರ್ತಾಯಿತ್ತಾ? ಧನ್ಯವಾದ.